ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ನಮ್ಮ ಮಹಿಳೆಯರಿಗೆ ಎಸ್ಪೆಷಲಿ ಯೂಸ್ ಆಗುವಂತಹ ಕೆಲವೊಂದು ಅಡುಗೆ ಮನೆ ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ. ಅರಿಶಿನ, ಉಪ್ಪು ಹಾಗೆಯೇ ಬೇವಿನೆಲೆ ಇವುಗಳನ್ನು ಉಪಯೋಗಿಸ್ಕೊಂಡು ಯಾವ ರೀತಿಯ ನಮ್ಮ ಆಹಾರ ಪದಾರ್ಥಗಳನ್ನು ಸಂರಕ್ಷಣೆ ಮಾಡ್ಕೋಬೋದು ಅನ್ನೋದಕ್ಕೆ ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ. ಆ ಟಿಪ್ಸ್ ಯಾವ್ಯಾವುದು ಅಂತ ಗೊತ್ತಾಗಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಪಕ್ಕದ ಬೆಲ್ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೆ ಕಂಪ್ಲೀಟಾಗಿ ನಿಮಗೆ ಇದರ ಮಾಹಿತಿ ಗೊತ್ತಾಗುತ್ತೆ. ಸೊ ಅರಿಶಿನ ಕೊಂಬು ಮನೆಗಿದ್ದೇ ಇರುತ್ತಲ್ವ ಎಲ್ಲರ ಮನೆಯಲ್ಲೂ. ಹಾಗೆಯೇ ನೈಸರ್ಗಿಕವಾಗಿ ಸಿಗುವಂತಹ ಬೇವಿನ ಎಲೆ, ಬೇವಿನ ಕಡ್ಡಿಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಯಾವ ರೀತಿಯಾಗಿ ನಮ್ಮ ಆಹಾರ ಪದಾರ್ಥಗಳನ್ನು ಸಂರಕ್ಷಣೆ ಮಾಡ್ಕೋಬೋದು ಅಂತ ಹೇಳಿ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಬೇವಿನ ಎಲೆ ಮತ್ತು ಬೇವಿನ ಕಡ್ಡಿ ಎಲ್ಲ ಕಡೆಗೂ ಸಿಗ್ತಾ ಇರುತ್ತಲ್ವ. ಸೊ ಹಳ್ಳಿಯಲ್ಲೂ ಸಿಗುತ್ತೆ, ನಗರ ಪ್ರದೇಶದಲ್ಲೂ ಆ ಬೇವಿನ ಮರ ಸಿಕ್ಕೇ ಸಿಗುತ್ತೆ. ಅದರ ಕಡ್ಡಿಗಳನ್ನು, ಎಲೆಗಳನ್ನು ನಾವು ಧಾನ್ಯಗಳು ಅಂದರೆ ಆಹಾರದ ಧಾನ್ಯಗಳು ಕೆಡದೇ ರೀತಿಯಾಗಿ ಇರಬೇಕು ಅಂದರೆ ನಾವು ಅಂಗಡಿಯಿಂದ ತೊಗೊಂಬಂದಿರ್ತೀವಲ್ವ ಕೆಲವೊಂದು ಕಾಳುಗಳನ್ನು, ಆ ಕಾಳುಗಳ ಜೊತೆ ಅಂದರೆ ಆ ಧಾನ್ಯಗಳ ಜೊತೆ ಬೇವಿನ ಎಲೆಗಳನ್ನು ಅಥವಾ ಬೇವಿನ ಕಡ್ಡಿಗಳನ್ನು ಇಟ್ಬಿಟ್ಟು ಪ್ಯಾಕೆಟ್ ಮಾಡಿ ಸ್ಟೋರ್ ಮಾಡೋದ್ರಿಂದ ಅದು ಯಾವುದೇ ರೀತಿಯಾಗಿ ಹುಳಗಳು ಆಗೋದಿಲ್ಲ. ಎಷ್ಟು ದಿನ ಇಟ್ಟರೂ ಕೂಡ ಹುಳ ಬರೋದಿಲ್ಲ. ಎಲ್ಲ ಕಾಳುಗಳು ಕೂಡ ನಾವು ಯಾವ ರೀತಿಯಾಗಿ ಇಟ್ಟಿರ್ತೀವಲ್ಲ ಅದೇ ರೀತಿಯಾಗಿ ಇರುತ್ತವೆ. ಸೊ ಬೇವಿನ ಎಲೆ ವಿಷ ಆಗಿರೋದ್ರಿಂದ ಅಲ್ಲಿ ಯಾವುದೇ ರೀತಿಯ ಹುಳುಗಳು ಹತ್ರ ಬರೋದಕ್ಕೂ ಸಾಧ್ಯ ಇಲ್ಲ. ಈ ಬೇವಿನ ಎಲೆನ ಯಾವುದೇ ಪದಾರ್ಥದ ಜೊತೆ ಇಟ್ಟರೂ ಕೂಡ ಅದರ ಒಂದು ಗುಣ ದ್ವಿಗುಣ ಆಗುತ್ತೆ ಅಂತ ಹೇಳ್ತಾರೆ. ಸೊ ನೀವು ಕೂಡ ಇದರ ಒಂದು ಉಪಯೋಗನ ಪಡ್ಕೊಳ್ಳಿ. ಹಾಗೆಯೇ ಇನ್ನೊಂದು ಪದಾರ್ಥಕ್ಕೆ ಬರೋದಾದರೆ ಪಲಾವ್ ಎಲೆ. ಇದು ಪಲಾವ್ಗೆ ಟೇಸ್ಟ್ ಕೊಡೋದು ಮಾತ್ರ ಅಲ್ಲ, ತುಂಬಾ ಔಷಧಿ ಗುಣಗಳಿರೋದ್ರಿಂದ ಇದನ್ನು ಕೂಡ ಕೆಲವೊಂದು ಕಾಳುಗಳ ಜೊತೆ ಮಿಕ್ಸ್ ಮಾಡಿಡೋದ್ರಿಂದ ಹುಳುಗಳು ಹತ್ರ ಬರೋದಿಲ್ಲ. ಅದರ ಜೊತೆಗೆ ಲವಂಗನೂ ಕೂಡ ತುಂಬಾ ಬೆನಿಫಿಟ್ಸ್ ಇರುವಂತಹ ಅಂಶ ಇದು. ಸೊ ಇದನ್ನು ನಾನು ಕಾಳುಗಳು ತಂದಾಗ ನಮ್ಮ ಓನರ್ ಆಂಟಿ ಹೇಳಿದರು, ಯಾವುದೇ ಪದಾರ್ಥದ ಜೊತೆ ಇದನ್ನು ಸ್ವಲ್ಪ ಲವಂಗಗಳನ್ನ ಹಾಕಿಟ್ರೆ ಹುಳ ಬರೋದಿಲ್ಲ ಅಂತ ಹೇಳಿದಕ್ಕೆ ನಾನು ಎಲ್ಲ ರೇಷನ್ ತಂದಾಗೂ ಕೂಡ ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಲವಂಗನ ಹಾಕ್ತಿದ್ದೆ. ಈವನ್ ಹಿಟ್ಟೇನು ನಾವು ಗಿರಣಿಯಿಂದ ತಂದಿರ್ತೀವಲ್ವ, ಗೋಧಿ ಹಿಟ್ಟು, ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು, ಆ ಒಂದು ಹಿಟ್ಟುಗಳ ಜೊತೆಗೂ ಕೂಡ ಲವಂಗನ ಹಾಕಿಡೋದ್ರಿಂದ ಬೇಗ ಹುಳ ಬರೋದಿಲ್ಲ. ಮತ್ತು ಅದು ಯಾವ ರೀತಿಯಾಗಿ ನಾವು ಇಟ್ಟಿರ್ತೀವಲ್ಲ, ಸ್ಟೋರ್ ಮಾಡಿರ್ತೀವಲ್ಲ ಅದೇ ರೀತಿಯಾಗಿ ಇರುತ್ತೆ ಅಂತ ಹೇಳ್ತಾರೆ. ಸೊ ನಾನು ಈ ಟಿಪ್ಸ್ನ ಖಂಡಿತವಾಗ್ಲೂ ಮನೇಲಿ ಯೂಸ್ ಮಾಡ್ತಾ ಇದ್ದೀನಿ, ಅದಕ್ಕೆ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ನಿಮಗೆ ಬೇಕು ಅಂದರೆ ಕೆಲವೊಂದು ಕಾಳುಗಳ ಜೊತೆ ಕೂಡ, ಅಂದರೆ ಈಗ ನಾನು ಬಾಕ್ಸಿಗೆ ಡೈರೆಕ್ಟಾಗಿ ಹಾಕಿ ಇಟ್ಬಿಡ್ತಿದ್ದೆ ಲವಂಗನ. ನೀವು ಬೇಕು ಅಂದರೆ ಈ ರೀತಿಯಾಗಿ ಬೇವಿನ ಎಲೆ ಮತ್ತು ಲವಂಗನ ಕಾಳುಗಳ ಜೊತೆ ಮಿಕ್ಸ್ ಮಾಡಿ ಇಡ್ಬೋದು. ಸೊ ಅದರಿಂದನೂ ಕೂಡ ಹುಳುಗಳು ಹತ್ರ ಬರೋದಿಲ್ಲ. ನೀವು ಸಮ್ಟೈಮ್ಸ್ ಅದು ಎಲೆ ಒಣಗೋಗಿ, ಬೇವಿನ ಎಲೆ ಒಣಗೋಗಿ ಇನ್ ಕೇಸ್ ಏನಾದರೂ ಆಹಾರ ಪದಾರ್ಥದ ಜೊತೆ ಬಂತು ಅಂದರೆ ಟೇಸ್ಟು ಸ್ವಲ್ಪ ಕಹಿ ಅನಿಸ್ಬೋದು, ಆದರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಅದರಲ್ಲಿ ಔಷಧೀಯ ಗುಣಗಳು ಅಷ್ಟೊಂದು ಇರೋದ್ರಿಂದ ಅದು ಹೆಲ್ತಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಶುಗರ್ ಇರೋರು ಡೈಲಿ ಈ ಬೇವಿನ ಎಲೆನ ಒಂದು ಎಳೆ ಕುಡಿನ 1-2-3 ಎಸಳನ್ನು ತಿನ್ನೋದ್ರಿಂದ ಶುಗರ್ ಕೂಡ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳ್ತಾರಲ್ವ. ಹಾಗೆಯೇ ನಾರ್ಮಲ್ ಅಂದರೆ ಎಲ್ಲರೂ ಕೂಡ ಬೇವಿನ ಎಲೆನ 1 ಅಥವಾ 2 ತಿನ್ನೋದ್ರಿಂದ ಅವರ ಡಿಟ್ಯಾಕ್ಸ್ ಆಗುತ್ತೆ, ದೇಹದಲ್ಲಿರ್ತಕ್ಕಂಥ ವಿಷಕಾರಿ ಪದಾರ್ಥ ಹೊರಗೆ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಈ ಹೆಸರು ಕಾಳು ಜೊತೆ ಬೆಸ್ಟ್ ಅಂದರೆ ಲವಂಗ ಮತ್ತು ಬೇವಿನ ಕಡ್ಡಿಗಳನ್ನು ನೀವು ಸ್ಟೋರ್ ಮಾಡಿ ಇಟ್ಟು ನೋಡಿ, ಯಾವುದೇ ಫ್ರಿಜ್ಜಲ್ಲಿ ಇಡೋದೇ ಬೇಕಾಗೋದಿಲ್ಲ. ಆ ರೀತಿಯಾಗಿ ಹೊರಗಡೆ ಇಟ್ಟರು ಕೂಡ ಎಷ್ಟು ವರ್ಷಾನುಗಟ್ಟಲೆ ಇಟ್ಟರೂ ಕೂಡ ಹುಳ ಬರೋದಿಲ್ಲ. ಅದಕ್ಕೆ ಕಾರಣ ಬೇವಿನ ಎಲೆ ಅಂತಲೇ ಹೇಳ್ಬೋದು. ಸೊ ನಾವು ಕೆಲವೊಂದು ಶಾಪ್ಗಳಲ್ಲಿ ನೋಡಿರ್ತೀವಿ, ಅದು ಚೀಲಗಳ ಗಟ್ಟಲೆ ಇಟ್ಟಿರ್ತಾರೆ ರೇಷನ್ಸ್ ಎಲ್ಲ, ಅದ್ರ ಮೇಲೆ ಸ್ವಲ್ಪ ಬೇವಿನ ಎಲೆ ಅದೆಲ್ಲ ಕಾಣಿಸ್ತಿರುತ್ತೆ. ಸೊ ಎಲ್ಲರೂ ಗಮನಿಸಿದಾರೆಲ್ಲ ಗೊತ್ತಿಲ್ಲ, ಕೆಲವೊಂದು ಶಾಪಲ್ಲಿ, ನಮ್ಮ ಹಳ್ಳಿ ಸೈಡ್ ಶಾಪಲ್ಲಿ ಇದನ್ನು ಅನುಸರಿಸ್ತಾ ಇದ್ರು. ಆಮೇಲೆ ನಾವು ಚಿಕ್ಕವರಿದ್ದಾಗ ಹೊಲಗಳಲ್ಲಿ ಕಡಲೆಕಾಳನ್ನ ಬೆಳೀತಾ ಇದ್ರು. ಆ ಕಡಲೆಕಾಳನ್ನ ಬೆಳೆದಾಗ ನನ್ನ ಫ್ರೆಂಡ್ ಅಜ್ಜಿ ಸ್ಟೋರ್ ಮಾಡಿಡೋ ಪದ್ಧತಿನ ನೋಡಿದ್ವಿ ನಾವು. ಕೆಳಗಡೆ ಸ್ವಲ್ಪ ಚೀಲದಲ್ಲಿ ಬೇವಿನ ಸೊಪ್ಪು, ಮಧ್ಯೆ ಎಲ್ಲ ನಾವು ಅವ್ರೇನು ಧಾನ್ಯಗಳನ್ನ ಬೆಳೆದಿರ್ತಾರಲ್ಲ ಅದನ್ನು ಸ್ಟೋರ್ ಮಾಡಿ, ಮತ್ತೆ ಸ್ವಲ್ಪ ಬೇವಿನ ಸೊಪ್ಪು ಹಾಕಿಬಿಟ್ಟು, ಮತ್ತೆ ಸ್ವಲ್ಪ ಕಾಳುಗಳನ್ನ ಫಿಲ್ ಮಾಡಿ, ಕೊನೆಗೆ ಲಾಸ್ಟಿಗೆ ಚೀಲ ಇನ್ನೇ ನಾವು ಕ್ಲೋಸ್ ಮಾಡ್ತೀವಿ ಅಂದಾಗ ಕೂಡ ಸ್ವಲ್ಪ ಬೇವಿನ ಎಲೆಗಳನ್ನು ಹಾಕಿಡ್ತಾಯಿದ್ರು. ಯಾಕೆ ಅಂತ ಕೇಳಿದಾಗ ಆ ಅಜ್ಜಿ ಹೇಳಿದರು ನನಗೆ, ಎಷ್ಟು ದಿನ ಇಟ್ಟರು, ನಾವು ವರ್ಷಾನುಗಟ್ಟಲೆ ಇವು ಕಾಳುಗಳನ್ನ ಸ್ಟೋರ್ ಮಾಡ್ತೀವಿ, ಅಷ್ಟು ದಿನ ಇಟ್ಟರು ಕೂಡ ಇದು ಹುಳ ಬರೋದಿಲ್ಲ ಅಂತ ಹೇಳಿದರು. ಸೊ ನನಗೆ ಅದು ಮರ್ತೋದಂಗೆ ಆಗಿತ್ತು. ಮತ್ತೆ ರಿಪೀಟ್ ನಾನು ಯಾರ ಹತ್ರನ ಕೇಳಿದಾಗ ಆ ಅಜ್ಜಿ ಹೇಳಿದ ಮಾತು ಖಂಡಿತ ನನಗೆ ರೀಕಾಲ್ ಆದಂಗೆ ಆಯಿತು. ನೋಡಿ, ಇವಾಗ ಎಲ್ಲರೂ ಕೂಡ ನಾವು ಹಳೆ ಪದ್ಧತಿಗಳನ್ನ ಅನುಸರಿಸ್ಬೇಕು ಅಂತ ಹೋಗ್ತಾ ಇರ್ತಾರೆ. ಸೊ ಅಂಥವರೆಲ್ಲ ಈಗ ತುಂಬ ಜೋಳ ಅಥವಾ ರಾಗಿ, ಬೇರೆ 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 ಧಾನ್ಯಗಳನ್ನೆಲ್ಲ ತರಿಸಿಟ್ಕೊಳ್ಬೇಕು ಅಂತ ಉದ್ದೇಶ ಇದ್ದಾಗ
ಪೌಡರು ಇಲ್ಲಾಂದರೆ ಟ್ಯಾಬ್ಲೆಟ್ಸು, ಕೆಮಿಕಲ್ ಟ್ಯಾಬ್ಲೆಟ್ಸ್ನ ಅಲ್ಲಲ್ಲಲ್ಲಿ ಇಟ್ಟು ಸ್ಟೋರ್ ಮಾಡ್ತಾರೆ. ಸೊ ಆ ಪದ್ಧತಿಗಳನ್ನು ದಯಮಾಡಿ ಆದಷ್ಟು ಕಡಿಮೆ ಮಾಡಿ. ಈ ರೀತಿಯಾಗಿ ಬೇವಿನ ಎಲೆ, ಬೇವಿನ ಕಡ್ಡಿ, ಹಾಗೆಯೇ ಲವಂಗ, ಈ ಥರದವು. ಲವಂಗ ತುಂಬ ಕಾಸ್ಟ್ಲಿ ಅಂದರೆ ಬೇವಿನ ಎಲೆ ಎಲ್ಲ ಕಡೆ ಅವೈಲಬಲ್ ಇರುತ್ತಲ್ವ. ಸೊ ಅದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಧಾನ್ಯಗಳನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಅದರಿಂದ ಯಾವುದೇ ರೀತಿ ಕೆಮಿಕಲ್ಸ್ ಅದರಲ್ಲಿ ಪ್ರೊಡ್ಯೂಸ್ ಆಗೋದಿಲ್ಲ. ಅದು ಆಯುರ್ವೇದಿಕ್ ಆಗಿ ಒಳ್ಳೆಯದೇ ಆಗಿರುತ್ತೆ. ಸೊ ಈ ರೀತಿಯಾಗಿ ನಾವು ಆಹಾರ ಪದಾರ್ಥಗಳನ್ನು ಬಳಸೋದ್ರಿಂದ ಯಾವುದೇ ರೀತಿಯಾಗಿ ಕಲಬೆರಕೆ ಇರ್ಬೋದು, ಔಷಧಿ ಗುಣಗಳಿರ್ಬೋದು, ಅಂದರೆ ಕೆಮಿಕಲ್ಸ್ ಆ್ಯಡ್ ಆಗೋದಿಲ್ಲ. ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಸಡನ್ಲಿ ಯಾವುದು ಕೂಡ ಜಾರಿಗೆ ತರೋದಿಲ್ಲ. ಆದಷ್ಟು ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ. ಹಾಗೆಯೇ ನಾವು ಏಲಕ್ಕಿ ವಿಷಯಕ್ಕೆ ಬರೋದಾದರೆ ಇದರಲ್ಲೂ ಕೂಡ ಹೇರಳವಾಗಿರತಕ್ಕಂಥ ಔಷಧಿ ಗುಣ ಇದೆ. ಹಾಗೆ ಇದು ಫ್ಲೇವರ್, ಕೆಲವರು ಏನು ಮಾಡ್ತಾರೆ, ಫ್ಲೇವರ್ಗೋಸ್ಕರ ಅಂತ ಬಳಸ್ತಿರ್ತಾರೆ. ಸೊ ಫ್ಲೇವರ್ ಅಷ್ಟೇ ಅಲ್ಲ, ಇದರಲ್ಲಿ ತುಂಬ ಬೆನಿಫಿಟ್ಸ್ ಇರುವಂತಹ ಔಷಧಿ ಗುಣಗಳಿದ್ದಾವೆ. ಯೂಶಲಿ ನಾವು ಯಾವುದೋ ಒಂದು ಕಷಾಯ ಅಥವಾ ಏನೋ ಒಂದು ಮಾಡಿದಾಗ ಏಲಕ್ಕಿ ಹಾಕೋದ್ರಿಂದ ನಾವು ಮಾಡಿದಂತಹ ಕಷಾಯ ಇರ್ಬೋದು ಅಥವಾ ಯಾವುದೋ ಸ್ವೀಟ್ ರೆಸಿಪಿ ಇರ್ಬೋದು, ಅದರ ಅಂಶ ದ್ವಿಗುಣ ಆಗುತ್ತೆ ಅಂತ ನಾನು ಕೇಳಿದ್ದೀನಿ. ಅಂದರೆ ನಾವು ಯಾವುದೇ ಒಂದು ಪದಾರ್ಥನ ನಾವು ರೆಡಿ ಮಾಡಿದಾಗ, ಅದು ರೆಸಿಪಿನೇ ಇರ್ಬೋದು ಅಥವಾ ಒಂದು ಕಷಾಯನೇ ಇರ್ಬೋದು, ಔಷಧಿನೇ ಇರ್ಬೋದು, ಏಲಕ್ಕಿನ ಸ್ವಲ್ಪ ಆ್ಯಡ್ ಮಾಡೋದ್ರಿಂದ ಆ ಎಲ್ಲ ಪದಾರ್ಥದ ಒಂದು ಗುಣ 2ರಷ್ಟು ಆಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಅದಕ್ಕೆ ಇದನ್ನು ಕೂಡ ಯೂಸ್ ಮಾಡಿ. ಆದರೆ ಲಿಮಿಟ್ ಇರಬೇಕು. ನಾವು ಟೀ ಜೊತೆಗೂ ಕೂಡ ಕೆಲವರು ಒಂದೊಂದು ಕಾಳನ್ನು ಹಾಕಿ ಟೀ ಮಾಡ್ತಾರೆ, ನೋಡಿರ್ಬೋದು. ಫ್ಲೇವರ್ ಅಷ್ಟೇ ಅಲ್ಲ, ಅದರಿಂದ ಈಗ ನಾವು ಶೀತ ಅಥವಾ ಏನೋ ಕಫ ಪ್ರವೃತ್ತಿ ಅವ್ರಿಗೂ ಕೂಡ ಇದು ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಿಮಗೂ ಇಷ್ಟ ಆದರೆ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ ಅಂತ ಹೇಳ್ತೀನಿ. ಕೆಲವರು ಇರಿಟೇಟ್ ಮಾಡ್ಕೊಳ್ತಿರ್ತಾರೆ ಹಾಲು, ಅಥವಾ ಈಗ ಹಾಲು ಹೆಲ್ತಿಗೆ ಒಳ್ಳೆಯದು ಕುಡಿಬೇಕು ಅಂದಾಗ ಕೆಲವು ಮಕ್ಕಳು ಕುಡಿಯೋಕ್ಕೆ ಇಷ್ಟಪಡ್ತಾರಲ್ಲ, ಒಂದು ಕಾಳನ್ನ ಅದರಲ್ಲಿ ಹಾಕಿ ಕುದಿಸಿ ಕೊಟ್ಟಾಗ ಆ ಫ್ಲೇವರ್ಗಾದರೂ ಅವರು ತುಂಬ ಇಷ್ಟಪಟ್ಟು ಕುಡಿತಾರೆ. ಸೊ ಅದರಲ್ಲಿ ಕ್ಯಾಲ್ಶಿಯಂ ಹೇರಳವಾಗಿರುತ್ತೆ. ಸೊ ಟೀ ಪ್ರಿಯರ್ಗೆ ಟೀಗೂ ಕೂಡ ಇದನ್ನ ಹಾಕ್ಕೊಂಡು ಕುಡೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅರಶಿನದ ಕೊಂಬಿನ ಒಂದು ಉಪಯೋಗ ಅಂತೂ ತುಂಬಾ ಇದೆ. ಅಡುಗೆ ಮನೇಲಿ ಅರಶಿನ ಇತ್ತು ಅಂದರೆ ಅರ್ಧ ಕಾಯಿಲೆಗಳು ಬರೋದಿಲ್ಲ, ದೂರ ಇರುತ್ತೆ ಅಂತ ಹೇಳ್ತಾರೆ. ಆದರೆ ಅರಶಿನ ಉಪಯೋಗಿಸುವಾಗ ಸ್ವಲ್ಪ ಗಮನ ಕೊಡಿ. ಕೆಮಿಕಲ್ ಇರೋವಂಥ ಅರಶಿನ ಉಪಯೋಗಿಸ್ಬೇಡಿ. ಈಗ ಹೇಳ್ಬೋದು ನಾವು ಅರಶಿನ ಉಪಯೋಗಿಸ್ತಿದ್ದೀರಿ ಆದರೂ ಇಂಥ ಸಮಸ್ಯೆ ಬರ್ತಿದೆ ಅಂತ. ಆದಷ್ಟು ನ್ಯಾಚುರಲ್ ಆಗಿರ್ತಕ್ಕಂಥ ಅರಿಶಿನ ಕೊಂಬಿನಿಂದ ಪೌಡರ್ ಮಾಡಿರ್ತಕ್ಕಂಥ ಅರಶಿನನೇ ಉಪಯೋಗಿಸಿ. ಹಾಗೆ ಈ ಅರಶಿನ ಕೊಂಬುಗಳನ್ನು ನಾವು ಆವಾಗಲೇ ಹೇಳಿದ್ನಲ್ಲ, ಬೇವಿನ ಸೊಪ್ಪು ಮತ್ತು ಲವಂಗನ ಹೇಗೆ ಯೂಸ್ ಮಾಡ್ತೀವಲ್ಲ, ಅದೇ ರೀತಿಯಾಗಿ ಅರಶಿನದ ಕೊಂಬನ್ನು ಕೆಲವೊಂದು ಧಾನ್ಯಗಳ ಜೊತೆ ಇಡೋದ್ರಿಂದ ಹುಳ ಬರೋದಿಲ್ಲ. ಸೊ ಇದು ತುಂಬ ಒಳ್ಳೆ ಮೆಥಡ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದರಲ್ಲಿ ಡೈರೆಕ್ಟಾಗಿ ರೋಗ ನಿರೋಧಕ ಶಕ್ತಿಕಾರಕಗಳಿರೋದ್ರಿಂದ ಆ ಎಲ್ಲ ಪದಾರ್ಥದಲ್ಲೂ ಕೂಡ ಆ ಒಂದು ಗುಣ ಬಿಟ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಆದರೆ ಒಂದನ್ನು ಗಮನಿಸಿ, ಕೆಮಿಕಲ್ ಇರೋವಂಥ ಅರಶಿನ ಪೌಡರ್ನ ಉಪಯೋಗಿಸ್ಬೇಡಿ. ನನಗೆ ಗೊತ್ತಿರುವಂಥ ಕೆಲವೊಂದು ಮಾಹಿತಿಗಳನ್ನ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಕೂಡ ಮನೆಯಲ್ಲಿ ಇದನ್ನು ಅನುಸರಿಸಿ ನೋಡಿ, ರಿಸಲ್ಟ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಬೇರೆ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್. ಬಾಯ್.